ನನ್ನ NS400Z ಲೈಕ್ 2024 ಮಾಡೆಲ್. ಮೈಲೇಜ್ ಬಗ್ಗೆ ಮಾತಾಡೋದಂತ ಇದರಲ್ಲಿ ಸ್ಪೀಡೋಮೀಟರ್ ಡಾಮಿನಾರ್ ಆಗಿರ್ಬೋದು, NS400 ಆಗಿರ್ಬೋದು, ಇದು ಕೇಳಲಿಕ್ಕೆ ಹೋಗಿದ್ದೆ, ಲಾಸ್ಟ್ ವಿಡಿಯೋ ನೋಡಿರ್ಬೋದು. ಈ ಪವರಿಗೆ ಅದ್ರ 2 ಸರ್ವಿಸಲ್ಲೂ ಏನು ಚೇಂಜಸ್ ಆಗಿಲ್ಲ, ಅದು ಆ ಪ್ರಾಬ್ಲಮ್ ಇನ್ನೂ ಇದೆ. ವಾಟ್ಸಪ್ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂತ ಹೇಳಿದ್ರೆ, ನಾನು ನನ್ನ NS400Z ಲೈಕ್ 2024 ಮಾಡೆಲ್, ಇದು ಆಲ್ಮೋಸ್ಟ್ 9000 ಕಿಲೋಮೀಟರ್ ರನ್ ಆಗಿದೆ ಆ್ಯಂಡ್ 3 ಸರ್ವಿಸ್ ಆಗಿದೆ. ಸೊ ಇದರದ್ದೊಂದು ಟೋಟಲ್ ಓನರ್ಶಿಪ್ ರಿವ್ಯೂವನ್ನು ನಾನು ಇವತ್ತು ಪೋಸ್ಟ್ ಮಾಡ್ತಿದ್ದೇನೆ. ಆ್ಯಂಡ್ ಯು ಕ್ಯಾನ್ ಸಿ ದಿಸ್ ಬ್ಯೂಟಿಫುಲ್ ಲೊಕೇಶನ್. ನಾನೀಗ ಮಣಿಪಾಲಲ್ಲಿದ್ದೇನೆ ಆ್ಯಂಡ್ ಲೆಟ್ಸ್ ಗೋ ಟು ಅನದರ್ ಲೊಕೇಶನ್. ನಿನ್ನೆನೇ ವೀಡಿಯೋ ಶೂಟ್ ಮಾಡಬೇಕಿತ್ತು, ಲೈಕ್ ನಿನ್ನೆಯಿಂದ ಕಂಟಿನ್ಯೂಸ್ ಮಳೆ ಬರ್ತಿದೆ. ಇವತ್ತು ಕೂಡ ಲೈಕ್ ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಇವಾಗ ಸ್ವಲ್ಪ ಹೊತ್ತು ಮಳೆ ನಿಂತಿದೆ, ಸೊ ಒಂದು ವಿಡಿಯೋ ಶೂಟ್ ಮಾಡಿಬಿಡೋಣ ಅಂತ ಬೇರೊಂದು ಲೊಕೇಶನ್ಗೆ ಹೋಗ್ತೀನಿ. ಲೈಕ್ ಪೆಟ್ರೋಲ್ ಫಿಲ್ ಮಾಡೋಣ. ನೆಕ್ಸ್ಟ್ ಯೂಟ್ಯೂಬ್ಲ ಸಬ್ಸ್ಕ್ರೈಬ್ ಮಾಡ್ತೀವಿ. ಬರ್ಬಾಯ್. ಗೋವಿಂದಣ್ಣ ಏನಾಗಲ್ಲ, ತಲೆ ಕೆಡ್ಸ್ಕೊ. ನಮಗೋಸ್ಕರ ನಮ್ಮ ಅಕ್ಕಗೋಸ್ಕರ ನಾನು ಕೈ ಮುಗಿತೀನಿ. ಇಲ್ಲೊಂದು ಹತ್ತಿರ ಬ್ಯೂಟಿಫುಲ್ ಲೊಕೇಶನ್ ಇದೆ, ಸೊ ಅಲ್ಲಿ ಹೋಗಿ ಶೂಟ್ ಮಾಡುವ ಅಂತ ಹೇಳಿ. ಮೈಲೇಜ್ ಬಗ್ಗೆ ಮಾತಾಡೋದಂತಾದರೆ ಇಟ್ಸ್ ಅರೌಂಡ್ 18ಇಂದ ನನಗೆ 27ವರೆಗೆ ಕೊಡ್ತಾಯಿದೆ ಆ್ಯಾವ್ರೇಜ್. ರೈಡಿಂಗ್ ಸ್ಟೈಲ್ ಮೇಲೆ ಆ್ಯಂಡ್ ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ ಮೈಲೇಜ್ ಟೋಟಲಾಗಿ. ಆ್ಯಂಡ್ ಇಟ್ಸ್ ಡೀಸೆಂಟ್ ಮೈಲೇಜ್, ಬಿಕಾಸ್ 400cc ಬೇರೆ ಬೈಕ್ಸಿಗೆ ಕಂಪೇರ್ ಮಾಡಿದರೆ ಇಟ್ ಈಸ್ ಡೀಸೆಂಟ್. ಫಸ್ಟ್ ಸರ್ವಿಸ್ಗಿಂತ ಮುಂಚೆ ಈ ಗಾಡೀಲಿ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ಆ್ಯಂಡ್ ಏನೆಲ್ಲ ಇಶ್ಯೂಸನ್ನು ನಾನು ಫೇಸ್ ಮಾಡಿದ್ದೀನಿ, ಇದನ್ನೊಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಲೈಕ್ ಫಸ್ಟ್ ಥಿಂಗ್ ಏನಂತ ಹೇಳಿದರೆ, ಇದರಲ್ಲಿ ಸ್ಪೀಡೋಮೀಟರ್ನ 2 ಸರ್ತಿ ಚೇಂಜ್ ಮಾಡಿಸಿದ್ದೀನಿ. ಫಸ್ಟ್ ಟೈಮ್ ಇಲ್ಲಿ ಈ RPM ಗೇಜ್ ನೋಡ್ಬೋದು, ಇದು ಇಲ್ಲಿ 2000 to 5000 RPM ಇದೆಯಲ್ಲ, ಈ ಒಂದು ಸ್ಪೇಸ್ ಏನಿತ್ತು ಫುಲ್ ಬ್ಲ್ಯಾಕ್ ಆಗ್ತಿತ್ತು. ಆ್ಯಂಡ್ ಅದು ಆಯಿತು, ಚೇಂಜ್ ಆಯಿತು. ಸೊ ಸೆಕೆಂಡ್ ಸ್ಪೀಡೋಮೀಟ್ರಲ್ಲಿ ಈ ಪೋರ್ಷನ್ ಏನಿದೆ, ಈ ಪೋರ್ಷನ್ ಫುಲ್ ವೈಟ್ ಆಗ್ತಿತ್ತು. ಬಿಸಿಲು ಬಿದ್ದಾಗ ಏನೂ ಕಾಣಿಸ್ತಿರ್ಲಿಲ್ಲ, ಯೂಸ್ಲೆಸ್ ಆಗಿತ್ತು. ಸೊ ಇದನ್ನು ನಾನು ಥರ್ಡ್ ಸರ್ವಿಸಲ್ಲಿ ಚೇಂಜ್ ಮಾಡಿದೆ. ಸೊ ಸೆಕೆಂಡ್ ಸರ್ವಿಸಲ್ಲಿ ಒಂದು ಸರಿ ಸ್ಪೀಡೋಮೀಟ್ರ್ ಚೇಂಜ್ ಆಯಿತು, ಥರ್ಡ್ ಸರ್ವಿಸಲ್ಲಿ ಮತ್ತೊಂದು ಸರ್ತಿ ಚೇಂಜ್ ಆಯಿತು. ಸೊ ಇವಾಗ ಸದ್ಯಕ್ಕೆ ಏನೂ ಪ್ರಾಬ್ಲಮ್ಸ್ ಇಲ್ಲ. ಅದೊಂದು ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇನ್ನೊಂದು ಸೆಕೆಂಡ್, ಲೈಫಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫಲ್ಲಿ ಥರ್ಡ್ ಇಂಪಾರ್ಟೆಂಟು. ಈ ಗಾಡಿಯಲ್ಲಿ ಅಂದರೆ ಈ ಒಂದು ಸ್ಪೆಸಿಫಿಕ್ ನನ್ನ ಯೂನಿಟಲ್ಲ, ಎಲ್ಲನೂ ಈ 400cc ಎಲ್ಲ ಇವ್ರದ್ದು ಇರ್ಬೋದು, ಡಾಮಿನಾರ್ ಆಗಿರ್ಬೋದು ಅಥವಾ NS400 ಈ ಸ್ಪೆಸಿಫಿಕ್ ಗಾಡಿ. ಸೊ ಎಲ್ಲದರಲ್ಲೂ ಈ ಒಂದು ಪೋರ್ಷನಲ್ಲಿ ಇಂಜಿನ್ ಆಯಿಲ್ ಲೀಕೇಜ್ ಇದೆ. ಸೊ ಈ ಇಂಜಿನ್ ಆಯಿಲ್ ಲೀಕೇಜಲ್ಲಿ ಏನಂತ ಹೇಳಿದರೆ, ಇವ್ರು ಹೇಳಿದರು ಈ ಒಂದು ಪೋರ್ಷನಲ್ಲಿ ಹೀಟ್ ಆದ ಕೂಡಲೇ ಇಂಜಿನ್ ಆಯಿಲ್
ಹೊರಗಡೆ ಬರುತ್ತೆ. ಸೊ ಇದರಲ್ಲಿ ಮಾತ್ರ ಪ್ರಾಬ್ಲಮ್ಸ್ ಅಲ್ಲ, ಈ 400cc ಎಲ್ಲದರಲ್ಲೂ ಈ ಪ್ರಾಬ್ಲಮ್ಸ್ ಇದೆ. ಸೊ ಒಂದು ಸೊಲ್ಯೂಷನ್ ಅಂತ ಹೇಳಿದರೆ ಈ ಪೋರ್ಷನಿಗೆ ಅವರು ಗ್ಲೂ ಹಾಕಿದರೆ ಸರಿಯಾಗತ್ತಂತ. ಸೊ ಓಕೆ ಅಂತ ಹೇಳಿದೆ, ಸರಿ ಆಯಿತು. ಸೊ 2 ದಿನ ಸರ್ವಿಸ್ ಥರ್ಡ್ ಸರ್ವಿಸ್ ಆದ ನಂತರ 2 ದಿನ ಸರಿಯಾಗಿತ್ತು. 3ನೇ ದಿನ ಮತ್ತೆ ಆಯಿಲ್ ಲೀಕ್ ಸ್ಟಾರ್ಟ್ ಆಗಿದೆ. ಸೊ ಇದಕ್ಕೇನು ಸೊಲ್ಯೂಷನ್ ಇಲ್ಲ. ಇದಕ್ಕೆ ಸೊಲ್ಯೂಷನ್ ಬರಬೇಕಂತ ಹೇಳಿದರೆ ಮೇನ್ಲಿ ಬಜಾಜ್ ಕಡೆ, ಬಜಾಜ್ R&D ಟೀಮ್ ಕಡೆಯಿಂದಲೇ ಬರಬೇಕು. ಸೊ ಡಾಮಿನಾರ್ ಆಗಿರ್ಬೋದು, NS400 ಆಗಿರ್ಬೋದು, ಇದರಲ್ಲಿ ಪ್ರಾಬ್ಲಮ್ಸ್ ಇದೆ. ಯಾರು ಇನ್ನೂ ಈ ಕಂಪ್ಲೇಂಟ್ ರೈಸ್ ಮಾಡಲಿಲ್ಲ ನನಗಂತೂ ಗೊತ್ತಿಲ್ಲ. ಲೈಕ್ ಸರ್ವಿಸ್ ಸ್ಟೇಷನಲ್ಲಿ ಎಷ್ಟು ವೆಹಿಕಲ್ಸ್ನ ನಾನು ಅಬ್ಸರ್ವ್ ಮಾಡಿದೆ, ಎಲ್ಲದರಲ್ಲೂ ಆ ಒಂದು ಸ್ಪೇಸಲ್ಲಿ ಆಯಿಲ್ ಲೀಕ್ ಇದೆ. ಆಯಿತು, ಆಮೇಲೆ ಇನ್ನೊಂದು ಥರ್ಡ್ ಪ್ರಾಬ್ಲಮ್ ಏನಂತ ಹೇಳಿದರೆ, ಹಾರ್ಡ್ಲಿ 8 ಮಂತ್ಸ್ ಆಗಿದೆ. 8 ಮಂತ್ಸಲ್ಲಿ ಈ ಪ್ಯಾನಲ್ಸ್ ಇರ್ಬೋದು, ಆಮೇಲೆ ಈ ಬ್ಲ್ಯಾಕ್ ಪ್ಯಾನಲ್ಸ್ ಇರ್ಬೋದು, ಎಲ್ಲನೂ ಕಲರ್ ಫೇಡ್ ಔಟ್ ಆಗಿದೆ. ಥರ್ಡ್ ಸರ್ವಿಸ್ ನಂತರನೇ ಆಗಿರೋದು. ಸೊ ನಾನು ಥರ್ಡ್ ಸರ್ವಿಸ್ ನಂತರ ನಾನು ಅವರಿಗೆ ಕೇಳಲಿಕ್ಕೆ ಹೋಗಿದ್ದೆ, ಲಾಸ್ಟ್ ವಿಡಿಯೋ ನೋಡಿರ್ಬೋದು, ಹೋಗಿದ್ದೆ. ಅವ್ರು ಹೇಳ್ತಾರೆ ಅವ್ರ ಕಡೆಯಿಂದ ಈ ಪ್ರಾಬ್ಲಮ್ಸ್ ಆಗಿಲ್ಲ ಅಂತ. ಬಟ್ ಈ ಒಂದು ಪೋರ್ಷನಲ್ಲಿ ಸ್ಟೈನ್ಸ್ ಬಿದ್ದಂಥ ಸ್ಪಾಟ್ಸ್ ಇದೆ. ಈ ಪೋರ್ಷನ್ ಇರ್ಬೋದು, ಈ ಪೋರ್ಷನಲ್ಲಿ ಕೂಡ ಇಷ್ಟು ಒಂದು ಏನೋ ಡ್ರಾಪ್ಲೆಟ್ಸ್ ಬಿದ್ದ ಹಾಗಿದೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಡ್ರಾಪ್ಲೆಟ್ ಇದೆ ಇಷ್ಟು. ಸೊ ಅವ್ರು ಹೇಳ್ತಾರೆ ಅವ್ರ ಕಡೆಯಿಂದ ಅಲ್ಲ ಅಂತ. ಐ ಡೋಂಟ್ ನೋ ವಾಟ್ ದ ರೀಸನ್, ಬಟ್ ಆ್ಯಂಡ್ ಫೋರ್ತ್ ಪ್ರಾಬ್ಲಮ್ ಬರೋದಂತಾದರೆ ಈ ಗಾಡಿ ಬ್ರೇಕ್ಸ್ ಪವರ್ ಚೆನ್ನಾಗಿದೆ, ಸ್ಟೆಬಿಲಿಟಿ ಚೆನ್ನಾಗಿದೆ. ಬಟ್ ಒಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಈ ಗಾಡಿಯಲ್ಲಿರುವಂತಹ ಬ್ರೇಕ್ಸ್, ಈ ಗಾಡಿಗಿರುವಂಥ ಪವರಿಗೂ ಇಲ್ಲಿ ಕೊಟ್ಟಿರೋ ಬ್ರೇಕಿಗೂ ಏನು ಸಂಬಂಧನೇ ಇಲ್ಲ. ಈ ಪವರಿಗೆ ಆ ಸ್ಟಾಪಿಂಗ್ ಪವರ್ ಎಲ್ಲೂ ಸಾಕಾಗಲ್ಲ. ಆ್ಯಂಡ್ ಸುಮಾರು ವೀಡಿಯೋಸ್ ನೋಡಿರ್ಬೋದು, ಸುಮಾರು ಕಂಪ್ಲೇಂಟ್ಸ್ ನೋಡಿರ್ಬೋದು, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದರೆ ಸರಿಯಾಗುತ್ತೆ, ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿದ್ರೆ ಸರಿಯಾಗುತ್ತೆ. ಇವಾಗ ಬ್ರೇಕ್ ಪ್ಯಾಡ್ಸ್ ಆರ್ಡರ್ ಮಾಡಿದ್ದೀನಿ, ಬ್ರೇಕ್ ಪ್ಯಾಡ್ಸ್ ಚೇಂಜ್ ಮಾಡಬೇಕು. ಆ್ಯಂಡ್ ಅದರ ನಂತರ ಏನಿರುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇದರಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದರೆ, ಈ ಗಾಡಿ ಸೆಕೆಂಡ್ ಗೇರ್ ಫಸ್ಟ್ ಗೇರಲ್ಲಿದ್ದಾಗ ಲೈಕ್ ಲೋ RPM ಅಲ್ಲಿ ಗಾಡಿ ಆಟೋಮೆಟಿಕ್ಲಿ ಸ್ಟಾಲ್ ಆಗುತ್ತೆ. ಸೊ ಈ ಪ್ರಾಬ್ಲಮನ್ನು ನಾನು ಸರ್ವಿಸಲ್ಲಿ ಹೇಳಿದ್ದೆ, ಅವರು ECU ಅಪ್ಡೇಟಲ್ಲಿ ಸರಿ ಆಗ್ತದೆ ಹೇಳಿದರು. 2 ಸರ್ತಿ ECU ಅಪ್ಡೇಟ್ ಮಾಡಿದರು, 2 ಸರ್ವಿಸಲ್ಲೂ ಕೂಡ. ಆದರೂ 2 ಸರ್ವಿಸಲ್ಲೂ ಏನೂ ಚೇಂಜಸ್ ಆಗಲಿಲ್ಲ. ಲೈಕ್ ಅದು ಆ ಪ್ರಾಬ್ಲಮ್ ಇನ್ನೂ ಇದೆ. ಆ್ಯಂಡ್ ಹೊಸತು ಬಂದಿರೋಂಥದ್ರಲ್ಲಿ ಇದೆಯೋ ಇಲ್ವೋ ಅಂತ ನಂಗೆ ಗೊತ್ತಿಲ್ಲ. ಲೈಕ್ ಈ ಒಂದು ಸ್ಪೆಸಿಫಿಕ್ ಮಾಡಲ್ ಏನಿತ್ತು, ಇದರಲ್ಲಿ ಎಲ್ಲದರಲ್ಲೂ ಆ ಒಂದು ಪ್ರಾಬ್ಲಮ್ ಇತ್ತು. ಸೊ ಇದೊಂದು ಮೇಜರ್ ಪ್ರಾಬ್ಲಮ್. ಟ್ರಾಫಿಕಲ್ಲಿ ನೀವು ಎಲ್ಲೋ ತೆಗಿತಾ ಇದ್ದೀರಾ ಗಾಡಿನ, ಸ್ಟಾಲ್ ಆಗುತ್ತೆ ಗಾಡಿ. ಆ್ಯಂಡ್ ಹಿಂದ್ಗಡೆಯಿಂದ ಗಾಡಿ ಬರ್ತಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಅಂಥ ಸಿಚುವೇಷನಲ್ಲಿ ನಾನು ಸಿಕ್ಕಿದ್ದೀನಿ ಸುಮಾರು ಸರ್ತಿ. ಸೊ ಇನ್ನೂ ಲೈಕ್ ಸೊಲ್ಯೂಷನ್ ಅಂತ ಏನು ಬರಲಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಸರ್ವಿಸಲ್ಲಿ ನೋಡಬೇಕು, ಕೇಳುವ ಏನಾಗಿರ್ತಾರೆ ಅಂತ. ಇನ್ನೇನು ಪ್ರಾಬ್ಲಮ್ಸ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಲೈಕ್ ನೋಡೋ ಫ್ಯೂಚರಲ್ಲಿ ಏನೋ ಪ್ರಾಬ್ಲಮ್ಸ್ ಬಂದರೆ ಅಪ್ಡೇಟ್ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಬಗ್ಗೆ ಕೇಳಿದರೆ, ಲೈಕ್ ಈ ಗಾಡಿಯಲ್ಲ ಪವರಿಗೆ ಐ ಆಮ್ 100% ಸ್ಯಾಟಿಸ್ಫೈಡ್. ಆ್ಯಂಡ್ ಸರ್ವಿಸ್ ಕ್ವಾಲಿಟಿಯಲ್ಲಿ ಸ್ವಲ್ಪ ಇಶ್ಯೂಸ್ ಇದೆ. ಸರ್ವಿಸ್ ಕ್ವಾಲಿಟಿ ಏನಿದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಬಂದಿದ್ದೀವಿ. ಬಟ್ ಈ ಕಡೆ ನೋಡೋದು ಬೇಡ, ಫುಲ್ ಆಫ್ ಪ್ಲಾಸ್ಟಿಕ್ಸ್ ಇದೆ ಎಲ್ಲ. ಎಷ್ಟೇ ಬ್ಯೂಟಿಫುಲ್ ಲೊಕೇಶನ್ ಆದರೂ ಈ ಪ್ಲಾಸ್ಟಿಕ್ಸಿಂದ ಎಲ್ಲ ಗಲೀಜು ಮಾಡಿರ್ತಾರೆ. ಕಾಲೇಜಲ್ಲಿ ಗಾಡಿ ನಿಲ್ಸಿದ್ದೆ, ಯಾರು ಮಿರರ್ ಹೊಡೆದು ಹಾಕಿದ್ದಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರ.